ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಜುಲೈ ತಿಂಗಳ ಈ ವಾರದಲ್ಲಿ ಸೂರ್ಯನು ಕಟಕ ರಾಶಿಯನ್ನು ಪ್ರವೇಶಿಸಲಿದ್ದಾನೆ. ಹಾಗಾಗಿ ಕಟಕ ರಾಶಿಯಲ್ಲಿ ಸೂರ್ಯ ಮತ್ತು ಗುರು ಗ್ರಹಗಳ ಸಂಯೋಗವು ನಿರ್ಮಾಣಗೊಳ್ಳುವುದು. ಗ್ರಹಗಳ ಈ ಶುಭ ಸಂಯೋಗದಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಅಪಾರ ಲಾಭ ದೊರಕುವ ಸಂಭವವಿದೆ. ಸೂರ್ಯ, ಗುರು ಎರಡು ಗ್ರಹಗಳು ಸ್ನೇಹಪರ ಸಂಬಂಧವನ್ನು ಹೊಂದಿರುವುದು. ಹಾಗಾಗಿ ಈ ಎರಡು ಶುಭ ಗ್ರಹಗಳ ಸಂಯೋಗದಿಂದಾಗಿ ಮೇಷ, ಮಿಥುನ ಸೇರಿ 5 ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಹೆಚ್ಚಿನ ಪ್ರಯೋಜನಗಳಾಗುವುದು. ಜುಲೈ 13ರಿಂದ ಜುಲೈ 19ರವರೆಗಿನ ಧನು ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರದನು ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ, ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ರಾಹು ಗ್ರಹವು ನಿಮ್ಮ ಚಂದ್ರ ರಾಶಿಯ 3ನೇ ಮನೆಯಲ್ಲಿ ಇರಲಿದ್ದಾನೆ ಮತ್ತು ಇದರ ಪರಿಣಾಮವಾಗಿ ಈ ವಾರ ನಿಮ್ಮ ಆರೋಗ್ಯ ಜೀವನವು ಸಾಕಷ್ಟು ಉತ್ತಮವಾಗಿರುವ ನಿರೀಕ್ಷೆಯಿದೆ. ಈ ಅವಧಿಯಲ್ಲಿ ನಿಮಗೆ ವಿನಾಕಾರಣ ಚಿಂತೆ ಹಾಗೂ ಒತ್ತಡ ನೀಡುವ ಜನರಿಂದ ದೂರವಿರಲು ನೀವು ಇಷ್ಟಪಡುತ್ತೀರಿ. ಇದರಿಂದಾಗಿ ನಿಮ್ಮ ಮಾನಸಿಕ ಆರೋಗ್ಯವೂ ಸಹ ಗಣನೀಯವಾಗಿ ಸುಧಾರಿಸಲಿದೆ. ಈ ವಾರ ನಿಮಗೆ ಕಮಿಷನ್, ಲಾಭಾಂಶ ಅಥವಾ ರಾಯಲ್ಟಿ ಕೆಲಸಗಳ ಮೂಲಕ ದೊಡ್ಡ ಲಾಭ ಸಿಗಲಿದೆ. ಅಲ್ಲದೆ ನಿಮ್ಮಲ್ಲಿ ಹಲವರು ಲಾಭದ ಸಾಧ್ಯತೆ ಹೆಚ್ಚಿರುವ ಮತ್ತು ವಿಶೇಷವಾಗಿರುವ ಯಾವುದೇ ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡಲು ಸಿದ್ಧರಿರುತ್ತೀರಿ. ಆದರೆ ಈ ವಾರ ಕುಟುಂಬದಲ್ಲಿ ನಿಮ್ಮ ಸಹೋದರ ಸಹೋದರಿಯರಿಂದ ನಿಮಗೆ ನಿರೀಕ್ಷಿತ ಬೆಂಬಲ ಸಿಗುವುದಿಲ್ಲ. ಇದರಿಂದಾಗಿ ಕೆಲವು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನೀವು ಸಾಕಷ್ಟು ತೊಂದರೆಗಳನ್ನು ಎದುರಿಸಬೇಕಾಗಬಹುದು. ಇಂತಹ ಪರಿಸ್ಥಿತಿಯಲ್ಲಿ ಅವರೊಂದಿಗೆ ನಿಮ್ಮ ಸಂಬಂಧವನ್ನು ಸುಧಾರಿಸಲು ನಿರಂತರ ಪ್ರಯತ್ನ ಮಾಡುವುದು ನಿಮಗೆ ಉತ್ತಮ. ಕೇತು ದೇವನು ನಿಮ್ಮ ಚಂದ್ರ ರಾಶಿಯ 9ನೇ ಮನೆಯಲ್ಲಿ ಇರಲಿದ್ದಾನೆ. ಈ ಕಾರಣದಿಂದಾಗಿ ಕಾರ್ಯಕ್ಷೇತ್ರದಲ್ಲಿ ಪರಿಸ್ಥಿತಿಗಳು ಸಂಪೂರ್ಣವಾಗಿ ನಿಮ್ಮ ಪರವಾಗಿರಲಿವೆ. ಇದರಿಂದ ನೀವು ಕೆಲಸದ ಸ್ಥಳದಲ್ಲಿ ಬಾಕಿ ಉಳಿದಿರುವ ನಿಮ್ಮ ಪ್ರತಿಯೊಂದು ಕೆಲಸವನ್ನು ಪೂರ್ಣಗೊಳಿಸಿ ನಿಮ್ಮ ಹಿರಿಯ ಅಧಿಕಾರಿಗಳು ಮತ್ತು ಬಾಸ್ ಅನ್ನು ಸಂತೋಷಪಡಿಸಲು ಸಾಧ್ಯವಾಗುತ್ತದೆ. ಇದು ಭವಿಷ್ಯದಲ್ಲಿ ನಿಮಗೆ ಉದ್ಯೋಗದಲ್ಲಿ ಪ್ರಗತಿ ಸಿಗುವ ಸಾಧ್ಯತೆಗಳನ್ನು ಹೆಚ್ಚಿಸಲಿದೆ. ಈ ವಾರ ಹಲವು ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಇತರ ಪಠ್ಯೇತರ ಚಟುವಟಿಕೆಗಳಲ್ಲೂ ತಮ್ಮ ಅತ್ಯುತ್ತಮ ಪ್ರದರ್ಶನ ನೀಡಬೇಕಾಗುತ್ತದೆ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಸುತ್ತಮುತ್ತಲಿನ ಜನರು ನಿಮ್ಮನ್ನು ಕೇವಲ ಓದಿನ ಆಧಾರದ ಮೇಲಷ್ಟೇ ಅಲ್ಲದೆ ಇತರ ಚಟುವಟಿಕೆಗಳ ಮೂಲಕವೂ ಅಳೆಯುತ್ತಾರೆ. ಆದ್ದರಿಂದ ಪ್ರತಿಯೊಂದರಲ್ಲೂ ಉತ್ಸಾಹದಿಂದ ಭಾಗವಹಿಸಿ ನಿಮ್ಮ ಅತ್ಯುತ್ತಮ ಪ್ರದರ್ಶನ ನೀಡಿ. ಸಂಚಾರ ಮಂಗಳ ಗ್ರಹವು ಮಿಥುನ ರಾಶಿಯ ವಾಯು ರಾಶಿಯ ಮೂಲಕ ಚಲಿಸುತ್ತಿದೆ. ಆದ್ದರಿಂದ ನಿಮ್ಮ ಸಂಬಂಧವು ಅತ್ಯಂತ ಮಹತ್ವದ್ದಾಗಿದೆ. ಸ್ವಲ್ಪ ಸಮಯದಿಂದ ತಪ್ಪಿಸಲಾಗಿದ್ದ ಸಂಭಾಷಣೆ ಅಂತಿಮವಾಗಿ ನಡೆಯುತ್ತದೆ ಮತ್ತು ಸ್ಪಷ್ಟ ನಿರ್ಧಾರಕ್ಕೆ ಕಾರಣವಾಗುತ್ತದೆ. ನೀವು ಸಂಗಾತಿ, ಪಾಲುದಾರ, ಕ್ಲೈಂಟ್ ಅಥವಾ ವ್ಯವಹಾರ ಸಹವರ್ತಿಯೊಂದಿಗೆ ವ್ಯವಹರಿಸಲು ಸಾಮಾನ್ಯಕ್ಕಿಂತ ಹೆಚ್ಚು ಸಮಯವನ್ನು ಕಳೆಯುತ್ತೀರಿ. ಮಂಗಳ ಆಕ್ರಮಣಕಾರಿ ಗ್ರಹ, ಆದ್ದರಿಂದ ನೀವು ಆಕ್ರಮಣಕಾರಿ ಮನಸ್ಥಿತಿಯಲ್ಲಿರುತ್ತೀರಿ. ನೀವು ನಿಯಂತ್ರಣದಲ್ಲಿಟ್ಟುಕೊಳ್ಳದಿದ್ದರೆ ಸಂಬಂಧಗಳಲ್ಲಿ ವಾದಗಳು ಉಂಟಾಗುತ್ತವೆ. 7ನೇ ಮನೆ ವಿದೇಶಿ ಭೂಮಿಯನ್ನು ಸೂಚಿಸುತ್ತದೆ, ಆದ್ದರಿಂದ ವಿದೇಶಿ ಸಹಯೋಗಗಳನ್ನು ಪಡೆಯುವ ಸಾಧ್ಯತೆಗಳಿವೆ. ವಾರವಿಡೀ ಸಭೆಗಳು, ಮಾತುಕತೆಗಳು ಮತ್ತು ಚರ್ಚೆಗಳು ಹೆಚ್ಚಾಗುತ್ತವೆ. ಅನಿಶ್ಚಿತವಾಗಿ ಉಳಿದಿರುವ ಒಂದು ಪ್ರಮುಖ ಸಂಬಂಧದ ವಿಷಯವು ಅಂತಿಮವಾಗಿ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸಲು ಪ್ರಾರಂಭಿಸುತ್ತದೆ. ಕರ್ಕಾಟಕದ ಜಲರಾಶಿಯಲ್ಲಿ ಅಮಾವಾಸ್ಯೆ ಉದಯಿಸುವುದರಿಂದ ಹಣಕಾಸಿನ ವಿಷಯಗಳು ಬಹಳ ಪ್ರಮುಖವಾಗಿರುತ್ತವೆ. ನೀವು ಬ್ಯಾಂಕ್ ವಹಿವಾಟುಗಳು, ತೆರಿಗೆಗಳು, ವಿಮೆ, ಸಾಲಗಳು ಅಥವಾ ತಕ್ಷಣದ ಗಮನ ಅಗತ್ಯವಿರುವ ಇತರ ಹಣಕಾಸಿನ ಜವಾಬ್ದಾರಿಗಳೊಂದಿಗೆ ವ್ಯವಹರಿಸಲು ಸಮಯವನ್ನು ಕಳೆಯುತ್ತೀರಿ. ವಿಳಂಬವಾದ ಪಾವತಿ, ಅನುಮೋದನೆ ಅಥವಾ ದಾಖಲೆಯು ಅಂತಿಮವಾಗಿ ಮುಂದುವರಿಯಲು ಪ್ರಾರಂಭಿಸುತ್ತದೆ. ಹಣ, ಆಸ್ತಿ ಅಥವಾ ಹಂಚಿಕೆಯ ಸಂಪನ್ಮೂಲಗಳ ಬಗ್ಗೆ ಒಂದು ಪ್ರಮುಖ ಸಂಭಾಷಣೆಯು ಸ್ಪಷ್ಟ ನಿರ್ಧಾರಕ್ಕೆ ಕಾರಣವಾಗುತ್ತದೆ. ಹಿಂದೆ ಲಭ್ಯವಿಲ್ಲದ ಮಾಹಿತಿಯು ಬೆಳಕಿಗೆ ಬರುತ್ತದೆ ಮತ್ತು ನೀವು ನಡೆಯುತ್ತಿರುವ ಪರಿಸ್ಥಿತಿಯನ್ನು ಸಮೀಪಿಸುವ ವಿಧಾನವನ್ನು ಬದಲಾಯಿಸುತ್ತದೆ. ನೀವು ಖರ್ಚು ಮಾಡುವ ಪ್ರತಿ ಪೈಸೆಗೆ ನೀವು ಜವಾಬ್ದಾರರಾಗಿರಬೇಕು. ಇಲ್ಲದಿದ್ದರೆ ನಿಮ್ಮ ಸಂಗಾತಿ ಅಥವಾ ವ್ಯವಹಾರ ಪಾಲುದಾರರೊಂದಿಗೆ ನೀವು ವಾದಗಳನ್ನು ಹೊಂದಿರುತ್ತೀರಿ. ಧನು ರಾಶಿಯ ಸೂರ್ಯ, ಚಂದ್ರ ಮತ್ತು ಉದಯ ರಾಶಿಯವರಿಗೆ ಶುಕ್ರನು ಕನ್ಯಾ ರಾಶಿಯ ಭೂಮಿಯ ಮೂಲಕ ಚಲಿಸುತ್ತಿರುವುದರಿಂದ ವೃತ್ತಿಜೀವನದ 10ನೇ ಮನೆ ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಈ ಶುಕ್ರನು ಖಂಡಿತವಾಗಿಯೂ ಉನ್ನತ ನಾಯಕತ್ವದಿಂದ ಕೆಲವು ಅನುಕೂಲಗಳನ್ನು ತರುತ್ತಾನೆ, ಆದರೆ ನೀವು ಅವಕಾಶವನ್ನು ದುರುಪಯೋಗಪಡಿಸಿಕೊಳ್ಳಬಾರದು. ಅನೇಕ ಸಭೆಗಳು ನಡೆಯುತ್ತವೆ ಮತ್ತು ಫಲಿತಾಂಶವು ಉತ್ತಮವಾಗಿರುತ್ತದೆ. ಉದ್ಯೋಗಾಕಾಂಕ್ಷಿಗಳು ಉದ್ಯೋಗವನ್ನು ಹುಡುಕುವ ಹತ್ತಿರದ ಅವಕಾಶಗಳನ್ನು ಪಡೆಯುತ್ತಾರೆ ಮತ್ತು ಮೌಲ್ಯಮಾಪನಗಳನ್ನು ಹುಡುಕುತ್ತಿರುವವರಿಗೆ ಸಕಾರಾತ್ಮಕ ನವೀಕರಣವನ್ನು ಪಡೆಯುತ್ತಾರೆ. ಸಹೋದ್ಯೋಗಿ ಅಥವಾ ಹಿರಿಯ ವ್ಯಕ್ತಿ ಅಮೂಲ್ಯವಾದ ಸಹಾಯವನ್ನು ನೀಡುತ್ತಾರೆ. ನೀವು ಹೊಸ ವ್ಯವಸ್ಥಾಪಕರನ್ನು ಸಹ ಪಡೆಯಬಹುದು ಅಥವಾ ನೀವು ಹೊಸ ಸಾಧನವನ್ನು ಪಡೆಯುವ ಸಾಧ್ಯತೆಗಳಿವೆ. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಸೂರ್ಯನಿಂದ ಶುಭ ಫಲ ಪ್ರಾಪ್ತಿಗಾಗಿ ನಿಮ್ಮ ಕೋಪ ಮತ್ತು ಅಹಂಕಾರವನ್ನು ದೂರವಿರಿಸಿ.
ಹೀಗೆ ಮಾಡುವುದರಿಂದ ಸೂರ್ಯನ ಕೃಪೆಗೆ ಪಾತ್ರರಾಗುವಿರಿ. ವೀಕ್ಷಕರೇ, ಇದಾಗಿತ್ತು ಧನು ರಾಶಿಯ ಜಾತಕದವರ ಜುಲೈ 13ರಿಂದ ಜುಲೈ 19ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.